ನೋಡ್ಕೊಳ್ಳಿ CR equations in polar form. If f of z is equal to f of r into e power I theta is equal to u of r comma theta plus I into v of r comma theta is analytic at point z. ಈಗ ಇದು ಎಫ್ ಆಫ್ ಝೆಡ್ ಬಂದು ಅನಾಲಿಟಿಕ್ ಅಟ್ ಪಾಯಿಂಟ್ ಝೆಡ್ ಇದ್ದರೆ ದೆನ್ ದೇರ್ ಎಕ್ಸಿಸ್ಟ್ ಆವಾಗ ಈ 4 ಡಿರೈವೇಟಿವ್ ಎಕ್ಸಿಸ್ಟ್ ಇರುತ್ತೆ ಅಂತ. ಡೋ ಯು ಬೈ ಡೋ ಆರ್, ಡೋ ಯು ಬೈ ಡೋ ಡೀಟಾ, ಡೋ ವಿ ಬೈ ಡೋ ಆರ್ ಆ್ಯಂಡ್ ಡೋ ವಿ ಬೈ ಡೋ ಡೀಟಾ ಆ್ಯಂಡ್ ಸ್ಯಾಟಿಸ್ಫೈ ದ ಈಕ್ವೇಷನ್. ಅದ್ರ ಜೊತೆಗೆ ಈ ಈಕ್ವೇಷನ್ಸ್ನ ಸ್ಯಾಟಿಸ್ಫೈ ಆಗುತ್ತೆ. ಈ ಈಕ್ವೇಷನ್ಸ್ನ ಏನಂತೀವಿ? CR ಈಕ್ವೇಷನ್ಸ್ ಇನ್ ಪೋಲಾರ್ ಫಾರ್ಮ್ ಅಂತೀವಿ. ನೋಡಿ ಪ್ರೂಫ್ ಯಾವ ಥರ ಮಾಡಬೇಕು. ಪ್ರೂಫ್ ನೋಡ್ಕೊಳ್ಳಿ. ಲೆಟ್ ಎಫ್ ಆಫ್ ಝೆಡ್ ಬಿ ಅನಾಲಿಟಿಕ್. ಅವ್ರು ಹೇಳಿದ್ದಾರೆ ಎಫ್ ಆಫ್ ಝೆಡ್ ಈಸ್ ಅನಾಲಿಟಿಕ್. ಅದಕ್ಕೆ ನಾವೇನು ಮಾಡಬೇಕು? ಲೆಟ್ ಎಫ್ ಆಫ್ ಝೆಡ್ ಬಿ ಅನಾಲಿಟಿಕ್ ಅಟ್ ಎ ಪಾಯಿಂಟ್ ಝೆಡ್ ಈಸ್ ಈಕ್ವಲ್ ಟು r into e power I theta, and hence by definition f dash of z is equal to mid delta z tends to 0 f of z plus delta z minus f of z whole divided by delta z exists and unique. ನೋಡಿ, ಲೆಟ್ ಎಫ್ ಆಫ್ ಝೆಡ್ ಬಿ ಅನಾಲಿಟಿಕಲ್ ಅಟ್ ಪಾಯಿಂಟ್ ಝೆಡ್ ಅಂತ ಅಂದ್ಕೊಳ್ಳೋಣ. ಅವರೇ ಹೇಳಿದ್ದಾರೆ ಇಫ್ ಎಫ್ ಆಫ್ ಝೆಡ್ ಈಸ್ ಅನಾಲಿಟಿಕ್ ಅಂತ. ಇಲ್ಲಿ ನೋಡಿ, ಇಫ್ ಎಫ್ ಆಫ್ ಝೆಡ್ ಈಸ್ ಅನಾಲಿಟಿಕ್ ಅಟ್ ಪಾಯಿಂಟ್ ಝೆಡ್. ಅದಕ್ಕೆ ನಾವೇನು ಮಾಡಬೇಕು? ಲೆಟ್ ಎಫ್ ಆಫ್ ಝೆಡ್ ಬಿ ಅನಾಲಿಟಿಕಲ್ ಅಟ್ ಪಾಯಿಂಟ್ ಝೆಡ್ ಈಸ್ ಈಕ್ವಲ್ ಟು ಆರ್ ಇಂಟು ಇ ಪವರ್ ಐ ಥೀಟಾ ಆ್ಯಂಡ್ ಹೆನ್ಸ್ ಬೈ ಡೆಫಿನೇಷನ್. ಈಗ ನೋಡಿ, ಅನಾಲಿಟಿಕಲ್ ಫಂಕ್ಷನ್ ಇರಬೇಕು ಅಂದರೆ ಇದು ಕಂಡೀಷನ್. ಎಫ್ ಡ್ಯಾಶ್ ಆಫ್ ಝೆಡ್ ಎಕ್ಸಿಸ್ಟ್ ಇರಬೇಕು ಮತ್ತು ಯೂನಿಕ್ ಆಗಿರಬೇಕು ಅಂತ. ಎಫ್ ಡ್ಯಾಶ್ ಆಫ್ ಝೆಡ್ ಅಂದ್ರೇನು? ಫಾರ್ಮುಲಾ ಲಿಮಿಟ್ ಡೆಲ್ಟಾ ಝೆಡ್ ಟೆನ್ಸ್ ಟು 0 ಎಫ್ ಆಫ್ ಝೆಡ್ ಪ್ಲಸ್ ಡೆಲ್ಟಾ ಝೆಡ್ ಮೈನಸ್ ಎಫ್ ಆಫ್ ಝೆಡ್ ಬೈ ಡೆಲ್ಟಾ ಝೆಡ್ ಎಕ್ಸಿಸ್ಟ್ ಆ್ಯಂಡ್ ಯೂನಿಕ್. ಏನು ಮಾಡಬೇಕು ನೋಡ್ಕೊಳ್ಳಿ. ವಿ ಹ್ಯಾವ್, ಈಗ ಎಫ್ ಆಫ್ ಝೆಡ್ ನಮಗೆ ಗೊತ್ತಿದೆ ಏನು. ಎಫ್ ಆಫ್ ಝೆಡ್ ಅಂದ್ರೇನು? ಯು ಆಫ್ ಆರ್ ಕಮ ಡೀಟಾ ಪ್ಲಸ್ ಐ ಇಂಟು ವಿ ಆಫ್ ಆರ್ ಕಮ ಡೀಟಾ. ಇದು ಬಂದು ಎಫ್ ಆಫ್ ಝೆಡ್. ಈಗ ನೋಡಿ, ಆಮೇಲೆ ಏನು ಮಾಡಬೇಕು? ಲೆಟ್ ಡೆಲ್ಟಾ ಝೆಡ್ ಬಂದು ಇಂಕ್ರಿಮೆಂಟ್ ಬಿ ದ increment to z, increment in z corresponding to the increments delta r delta theta in r comma theta. ಈಗ ನೋಡಿ, ಎಫ್ ಆಫ್ ಝೆಡ್ ಅಂದರೆ ಯು ಆಫ್ ಆರ್ ಕಾಮ ಡೀಟಾ ಪ್ಲಸ್ ಐ ಇಂಟು ವಿ ಆಫ್ ಆರ್ ಕಾಮ ಡೀಟಾ ಗೊತ್ತಿದೆ ಎಫ್ ಆಫ್ ಝೆಡ್ ಅಂದರೆ. ಈಗ ಆ್ಯಂಡ್ ಲೆಟ್ ಡೆಲ್ಟಾ ಝೆಡ್ ಬಂದು ಇನ್ಕ್ರಿಮೆಂಟ್ ಅಂದ್ಕೊಳ್ಳಿ ಝೆಡ್ಡಲ್ಲಿ. ಆವಾಗ ಡೆಲ್ಟಾ ಝೆಡ್ ಝೆಡ್ಗೆ ಇನ್ಕ್ರಿಮೆಂಟ್ ಆದರೆ ಝೆಡ್ ಈಸ್ ಈಕ್ವಲ್ ಟು ಆರ್ ಇಂಟು ಇ ಪವರ್ ಐ ಡೀಟಾ ಅಲ್ವಾ. ಆರ್ಗೆ ಇನ್ಕ್ರಿಮೆಂಟು ಡೆಲ್ಟಾ ಆರು ಆ್ಯಂಡ್ ಡೀಟಾಗೆ ಇನ್ಕ್ರಿಮೆಂಟು ಡೆಲ್ಟಾ ಡೀಟಾ. ಇದು ಡೆಲ್ಟಾ ಆರು, ಡೆಲ್ಟಾ ಡೀಟಾ ಇನ್ ಆರ್ ಕಮ ಡೀಟಾ ಅಂತ ಬರ್ಕೋಬೇಕು. ನೆಕ್ಸ್ಟ್ ಈಗ ನೋಡಿ, ಎಫ್ ಡ್ಯಾಶ್ ಆಫ್ ಝೆಡ್ ಏನಾಗುತ್ತೆ ಅಂದರೆ
ಎಫ್ ಆಫ್ ಝೆಡ್ ಅಂದರೆ ಯು ಆಫ್ ಆರ್ ಕಾಮ ಡೀಟಾ ಪ್ಲಸ್ ಐ ಇಂಟು ವಿ ಆಫ್ ಆರ್ ಕಾಮ ಡೀಟಾ ಇದೆಯಲ್ವಾ. ಎಫ್ ಆಫ್ ಝೆಡ್ ಪ್ಲಸ್ ಡೆಲ್ಟಾ ಝೆಡ್ ಅಂದರೆ ಇದಕ್ಕೂ ಇನ್ಕ್ರಿಮೆಂಟ್ ಕೊಡಬೇಕು. ಎಫ್ ಆಫ್ ಝೆಡ್ ಪ್ಲಸ್ ಡೆಲ್ಟಾ ಝೆಡ್ ಅಂದರೆ ಯು ಆಫ್ ಆರ್ ಪ್ಲಸ್ ಡೆಲ್ಟಾ ಆರ್ ಕಾಮ ಡೀಟಾ ಪ್ಲಸ್ ಡೆಲ್ಟಾ ಡೀಟಾ ಪ್ಲಸ್ ಐ ಇಂಟು ವಿ ಆಫ್ ಆರ್ ಕಾಮ ಆರ್ ಪ್ಲಸ್ ಡೆಲ್ಟಾ ಆರ್ ಕಾಮ ಡೀಟಾ ಪ್ಲಸ್ ಡೆಲ್ಟಾ ಡೀಟಾ ಆಗುತ್ತೆ. ಏನಾಗುತ್ತೆ, ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಲಿಮಿಟ್ ಡೆಲ್ಟಾ ಝೆಡ್ ಟೆನ್ಸ್ ಟು 0 ಯು ಆಫ್ ಆರ್ ಪ್ಲಸ್ ಡೆಲ್ಟಾ ಆರ್ ಕಾಮ ಡೀಟಾ ಪ್ಲಸ್ ಡೆಲ್ಟಾ ಡೀಟಾ ಪ್ಲಸ್ ಐ ಇಂಟು ವಿ ಆಫ್ ಆರ್ ಪ್ಲಸ್ ಡೆಲ್ಟಾ ಆರ್ ಕಾಮ ಡೀಟಾ ಪ್ಲಸ್ ಡೆಲ್ಟಾ ಡೀಟಾ ಮೈನಸ್ ಯು ಆಫ್ ಆರ್ ಕಾಮ ಡೀಟಾ ಪ್ಲಸ್ ಐ ಇಂಟು ವಿ ಆಫ್ ಆರ್ ಕಾಮ ಡೀಟಾ. ಈ ಥರ ಬರ್ಕೋಬೇಕಿಲ್ಲ. ಹೋಲ್ ಡಿವೈಡೆಡ್ ಬೈ ಡೆಲ್ಟಾ ಝೆಡ್. ಇನ್ನು ನೋಡಿ, ಎಫ್ ಆಫ್ ಝೆಡ್ ಪ್ಲಸ್ ಡೆಲ್ಟಾ ಝೆಡ್ ಜಾಗದಲ್ಲಿ ಯು ಆಫ್ ಆರ್ ಪ್ಲಸ್ ಡೆಲ್ಟಾ ಆರ್ ಡೀಟಾ ಪ್ಲಸ್ ಡೆಲ್ಟಾ ಡೀಟಾ ಪ್ಲಸ್ ಐ ಇಂಟು ವಿ ಆಫ್ ಆರ್ ಪ್ಲಸ್ ಡೆಲ್ಟಾ ಆರ್ ಡೀಟಾ ಪ್ಲಸ್ ಡೆಲ್ಟಾ ಡೀಟಾ. ಎಫ್ ಆಫ್ ಝೆಡ್ ಜಾಗದಲ್ಲಿ ಇದು ಡಿವೈಡ್ ಬೈ ಡೆಲ್ಟಾ ಝೆಡ್. ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ರಿಯಲ್ ಪಾರ್ಟ್ ಬೇರೆ ಇಮ್ಯಾಜಿನರಿ. ಇಲ್ಲಿ ಯು ಅಂದರೆ ರಿಯಲ್ ಪಾರ್ಟು, ವಿ ಅಂದರೆ ಇಮ್ಯಾಜಿನರಿ ಪಾರ್ಟು. ಯು ಯು ಈ ಯುನ ಒಂದು ಕಡೆ ಮಾಡ್ಕೊಬಿಡಿ, ವಿನ ಒಂದು ಕಡೆ ಮಾಡ್ಕೊಳ್ಳಿ. ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಲಿಮಿಟ್ ಡೆಲ್ಟಾ ಝೆಡ್ ಟೆನ್ಸ್ ಟು 0 ಯು ಆಫ್ ಆರ್ ಪ್ಲಸ್ ಡೆಲ್ಟಾ ಆರ್ ಡೀಟಾ ಪ್ಲಸ್ ಡೆಲ್ಟಾ ಡೀಟಾ ಮೈನಸ್ ಯು ಆಫ್ ಆರ್ ಕಾಮ ಡೀಟಾ ಹೋಲ್ ಡಿವೈಡೆಡ್ ಬೈ ಡೆಲ್ಟಾ ಝೆಡ್ ಪ್ಲಸ್ ಐ ಕಾಮನ್ ತಗೊಳ್ಳಿ. ಡೆಲ್ಟಾ ಝೆಡ್ ರೈಟ್ ಅಲ್ವಾ? ಅಂದರೆ ಯುನ ಒಂದು ಕಡೆ ಮಾಡ್ಕೋಬೇಕು ಮತ್ತು ವಿನ ಒಂದು ಕಡೆ ಮಾಡಬೇಕು. ಏನು ಮಾಡಿ, ಈಗ ಝೆಡ್ನ ಬರ್ಕೊಳ್ಳಿ. ಕನ್ಸಿಡರ್ ಝೆಡ್ ಅಂದ್ರೇನು, ಆರ್ ಇಂಟು ಇ ಪವರ್ ಐ ಡೀಟಾ. ಡೆಲ್ಟಾ ಝೆಡ್ಗೆ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಡೆಲ್ಟಾ ಝೆಡ್ ಈಸ್ ಈಕ್ವಲ್ ಟು ಫಸ್ಟು ಡೋ ಝೆಡ್ ಬೈ ಡೋ ಆರ್ ಇಂಟು ಡೆಲ್ಟಾ ಆರ್ ಪ್ಲಸ್ ಡೋ ಝೆಡ್ ಬೈ ಡೋ ಡೀಟಾ ಇಂಟು ಡೆಲ್ಟಾ ಡೀಟಾ. ಇದು ಫಾರ್ಮುಲಾ. ಈಗ ನೋಡಿ, ಡೆಲ್ಟಾ ಝೆಡ್ ಈಸ್ ಈಕ್ವಲ್ ಟು ಡೋ ಝೆಡ್ ಬೈ ಡೋ ಆರ್ ಅಂದರೆ ವಿತ್ ರೆಸ್ಪೆಕ್ಟ್ ಟು ಆರ್ ಪಾರ್ಷಿಯಲಿ ಡಿಫ್ರೆನ್ಷಿಯೇಟ್ ಮಾಡಬೇಕು. ಇಲ್ಲಿ ಆರ್ ಜಾಗದಲ್ಲಿ 1 ಹಾಕೋಬಿಡಿ, ಇದು ಹಂಗೆ ಇರುತ್ತೆ. ಇ ಪವರ್ ಐ ಡೀಟಾ ಡೆಲ್ಟಾ ಆರ್ ಪ್ಲಸ್ ಡೋ ಝೆಡ್ ಬೈ ಡೋ ಡೀಟಾನ ಇದು ವಿತ್ ರೆಸ್ಪೆಕ್ಟ್ ಟು ಡೀಟಾ ಮಾಡಬೇಕು. ಆರ್ ಕಾನ್ಸ್ಟೆಂಟು, ಇ ಪವರ್ ಇದೆ, ಅದಕ್ಕೆ ಇ ಪವರ್ ಐ ಡೀಟಾ ಇಂಟು ಐ ಇಂಟು 1 ಆಗುತ್ತೆ ಇದು, ಅದಕ್ಕೆ ಐ. ಆಮೇಲೆ ಡೆಲ್ಟಾ ಡೀಟಾ ಹಂಗೆ ಇರಲಿ. ಇಲ್ಲೇನು ಮಾಡಿ, ಇದಂಗೆ ಇರಲಿ ಇದು. ಈಗ ನೆಕ್ಸ್ಟ್ ಏನು ಮಾಡಬೇಕು ನೋಡ್ಕೊಳ್ಳಿ. ಈಗ ನೆಕ್ಸ್ಟ್ ನೋಡ್ಕೊಳ್ಳಿ, ಸಿನ್ಸ್ ಡೆಲ್ಟಾ ಝೆಡ್ ಟೆನ್ಸ್ ಟು 0 we have two possibilities. We have following two possibilities ಅಂತ ಬರ್ಕೊಳ್ಳಿ. ಫಸ್ಟ್ ಅದರಲ್ಲಿ ಕೇಸ್ 1. ಈಗ ನೋಡಿ, ಲೆಟ್ ಡೆಲ್ಟಾ ಡೀಟಾ ಈಸ್ ಈಕ್ವಲ್ ಟು 0. ಫಸ್ಟ್ ಏನು ಮಾಡಬೇಕು, ಲೆಟ್ ಡೆಲ್ಟಾ ಡೀಟಾ ಈಸ್ ಈಕ್ವಲ್ ಟು 0. ಇಲ್ಲಿ ನೋಡಿ, ಡೆಲ್ಟಾ ಡೀಟಾ ಜಾಗದಲ್ಲಿ 0 ಹಾಕಿದ್ರೆ ಡೆಲ್ಟಾ ಝೆಡ್ ಏನಾಗುತ್ತೆ, ಇ ಪವರ್ ಐ ಡೀಟಾ ಡೆಲ್ಟಾ ಆರ್ ಆಗುತ್ತೆ.
ಸೊ ದಟ್ ಡೆಲ್ಟಾ ಝೆಡ್ ಈಸ್ ಈಕ್ವಲ್ ಟು ಇ ಪವರ್ ಐ ಡೀಟಾ ಡೆಲ್ಟಾ ಆರ್ ಆಗುತ್ತೆ. ಆ್ಯಂಡ್ ಡೆಲ್ಟಾ ಝೆಡ್ ಟೆನ್ಸ್ ಟು ಝೀರೋ ಅಂದರೆ ಈಗ ನೋಡಿ ಡೆಲ್ಟಾ ಝೆಡ್ ಅಂದರೆ ಈಗ ಏನಾಯಿತು ಇ ಪವರ್ ಐ ಡೀಟಾ ಡೆಲ್ಟಾ ಆರ್ ಆಯಿತು. ಈಗ ಡೆಲ್ಟಾ ಝೆಡ್ ಜಾಗದಲ್ಲಿ ಇದು ಕೂರುತ್ತೆ ಇ ಪವರ್ ಐ ಡೀಟಾ ಡೆಲ್ಟಾ ಆರ್ ಅಂದರೆ ಡೆಲ್ಟಾ ಝೆಡ್ ಟೆನ್ಸ್ ಟು ಝೀರೋ ಅಂದರೂ ಒಂದೇ, ಡೆಲ್ಟಾ ಆರ್ ಟೆನ್ಸ್ ಟು ಝೀರೋ ಅಂದರೂ ಒಂದೇ. ಇಂಪ್ಲೈ ಇಲ್ಲಿ ನೋಡಿ ಡೆಲ್ಟಾ ಝೆಡ್ ಜೊತೆಗೆ ಯಾವುದಿದೆ ಡೆಲ್ಟಾ ಆರ್ ಇದೆಯಲ್ಲ ಅದನ್ನ ಡೆಲ್ಟಾ ಆರ್ ಟೆನ್ಸ್ ಟು ಝೀರೋ ಅಂತ ಬರ್ಕೊಳ್ಳಿ. ಈಗ ನೋಡಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು ಈಕ್ವೇಷನ್ ಒನ್ಗೆ ಏನೇನು ಸಬ್ಸ್ಟಿಟ್ಯೂಟ್ ಮಾಡಬೇಕು ನೋಡಿ. ಫಸ್ಟು ಡೆಲ್ಟಾ ಡೀಟಾ ಈಸ್ ಈಕ್ವಲ್ ಟು ಝೀರೋ, ಎಲ್ಲೆಲ್ಲಿ ಡೀಟಾ ಇರುತ್ತೆ ಅಲ್ಲಿ ಝೀರೋ ಆಗಬೇಕು. ಆಮೇಲೆ ಡೆಲ್ಟಾ ಝೆಡ್ ಜಾಗದಲ್ಲಿ ಇ ಪವರ್ ಐ ಡೀಟಾ ಡೆಲ್ಟಾ ಆರ್, ಇ ಪವರ್ ಐ ಡೀಟಾ ಡೆಲ್ಟಾ ಆರ್, ಮತ್ತು ಡೆಲ್ಟಾ ಝೆಡ್ ಟೆನ್ಸ್ ಟು ಝೀರೋ ತೆಗೆದ್ಬಿಟ್ಟು ಡೆಲ್ಟಾ ಆರ್ ಟೆನ್ಸ್ ಟು ಝೀರೋ. ಇನ್ನೊಂದು ಸತಿ ಹೇಳ್ತೀನಿ ನೋಡಿ, ಡೀಟಾ ಎಲ್ಲಿರುತ್ತೆ ಅಲ್ಲಿ ಝೀರೋ ಹಾಕಿ, ಡೆಲ್ಟಾ ಡೀಟಾ ಜಾಗದಲ್ಲಿ ಝೀರೋ, ಮತ್ತು ಡೆಲ್ಟಾ ಝೆಡ್ ಜಾಗದಲ್ಲಿ ಇದನ್ನ ಹಾಕಿ, ಡೆಲ್ಟಾ ಝೆಡ್ ಟೆನ್ಸ್ ಟು ಝೀರೋ ಜಾಗದಲ್ಲಿ ಡೆಲ್ಟಾ ಆರ್ ಟೆನ್ಸ್ ಟು ಝೀರೋ ಹಾಕಿ. ನೋಡಿ ಏನಾಗುತ್ತೆ, ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಲಿಮಿಟ್ ಡೆಲ್ಟಾ ಆರ್ ಟೆನ್ಸ್ ಟು ಝೀರೋ ಯು ಆಫ್ ಆರ್ ಪ್ಲಸ್ ಡೆಲ್ಟಾ ಆರ್ ಡೀಟಾ ಪ್ಲಸ್ ಝೀರೋ, ಡೀಟಾ ಪ್ಲಸ್ ಝೀರೋ ಅಂದರೆ ಡೀಟಾ ಆಗುತ್ತೆ, ಮೈನಸ್ ಯು ಆಫ್ ಆರ್ ಕಾಮ ಡೀಟಾ ಹಂಗೆ ಇರುತ್ತೆ. ಇಲ್ಲಿ ಡೆಲ್ಟಾ ಡೀಟಾ ಜಾಗದಲ್ಲಿ ಝೀರೋ ಹಾಕಬೇಕು. ಆಮೇಲೆ ಯು ಆಫ್ ಆರ್ ಕಾಮ ಡೀಟಾ ಹಂಗೆ ಇರುತ್ತೆ. ಡೆಲ್ಟಾ ಝೆಡ್ ಜಾಗದಲ್ಲಿ ಏನು ಹಾಕ್ತೀವಿ, ಹೋಲ್ ಡಿವೈಡೆಡ್ ಬೈ ಇ ಪವರ್ ಐ ಡೀಟಾ ಡೆಲ್ಟಾ ಆರ್ ಪ್ಲಸ್ ಐ ಇಂಟು ಲಿಮಿಟ್ ಡೆಲ್ಟಾ ಆರ್ ಟೆನ್ಸ್ ಟು ಝೀರೋ. ಇಲ್ಲಿ ನೋಡಿ ಡೆಲ್ಟಾ ಝೆಡ್ ಟೆನ್ಸ್ ಟು ಝೀರೋ ಜಾಗದಲ್ಲಿ ಡೆಲ್ಟಾ ಆರ್ ಟೆನ್ಸ್ ಟು ಝೀರೋ, ಇಲ್ಲಿ ಡೆಲ್ಟಾ ಡೀಟಾ ಜಾಗದಲ್ಲಿ ಝೀರೋ ಹಾಕಬೇಕು, ಮತ್ತು ಡೆಲ್ಟಾ ಝೆಡ್ ಜಾಗದಲ್ಲಿ ಇದಾಗಬೇಕು ಇ ಪವರ್ ಐ ಡೀಟಾ ಡೆಲ್ಟಾ ಆರ್. ಸೇಮು ಇಲ್ಲಿದೆಯಲ್ಲ ಅದೇ, ಯು ಬದಲು ವಿ ಬರ್ಕೊಳ್ಳಿ ಅಷ್ಟೇ. ಹೇಳಿ ವಿ ಆಫ್ ಆರ್ ಪ್ಲಸ್ ಡೆಲ್ಟಾ ಆರ್ ಕಾಮ ಡೀಟಾ ಮೈನಸ್ ವಿ ಆಫ್ ಆರ್ ಕಾಮ ಡೀಟಾ ಹೋಲ್ ಡಿವೈಡೆಡ್ ಬೈ ಇ ಪವರ್ ಐ ಡೀಟಾ ಡೆಲ್ಟಾ ಆರ್. ಇಲ್ಲೇನು ಮಾಡಿ, ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಇ ಪವರ್ ಐ ಡೀಟಾನ ಆಚೆ ತೊಗೊಳ್ಳಿ, 1 ಇ ಪವರ್ ಐ ಡೀಟಾ. ಇದು ನೋಡಿ, ಇದು ಯು ವಿತ್ ರೆಸ್ಪೆಕ್ಟ್ ಟು ಆರ್ ಚೇಂಜ್ ಆಗ್ತಾ ಇದೆ, ಡೀಟಾ ವಿತ್ ರೆಸ್ಪೆಕ್ಟ್ ಟು ಡೀಟಾ ಚೇಂಜ್ ಆಗ್ತಾಯಿಲ್ಲ, ವಿತ್ ರೆಸ್ಪೆಕ್ಟ್ ಟು ಆರ್ ಓನ್ಲಿ ಚೇಂಜ್ ಆಗ್ತಿದೆ. ಅದಕ್ಕೆ ಏನಂತ ಬರಿಬೋದು, ಡೋ ಯು ಬೈ ಡೋ ಆರ್. ಇಲ್ಲಿ ನೋಡಿ ಆರ್ ಪ್ಲಸ್ ಡೆಲ್ಟಾ ಆರ್ ಇದೆ ಮತ್ತು ಕೆಳಗಡೆ ಡೆಲ್ಟಾ ಆರ್ ಇದೆ, ಅದಕ್ಕೆ ಡೋ ಯು ಬೈ ಡೋ ಆರ್ ಅಂತ ಬರಿಬೋದು, ಪ್ಲಸ್ ಐ ಬೈ ಇ ಪವರ್ ಐ ಡೀಟಾ. ನೋಡಿ ಇ ಪವರ್ ಐ ಡೀಟಾ ಆಚೆ ತೊಗೊಳ್ಳಿ, ಇದ್ರ ಬದಲು ಡೋ ವಿ ಬೈ ಡೋ ಆರ್ ಅಂತ ಬರ್ಕೊಳ್ಳಿ. ಈಗ ಇಲ್ಲಿ 1 ಇ ಪವರ್ ಐ ಡೀಟಾನ ಕಾಮನ್ ತೊಗೊಬಿಡಿ, 1 ಇ ಪವರ್ ಐ ಡೀಟಾನ ಕಾಮನ್ ತೊಗೊಳ್ಳಿ, ಉಳಿಯೋದೇನು ಡೋ ಯು ಬೈ ಡೋ ಆರ್ ಪ್ಲಸ್ ಐ ಇಂಟು ಡೋ ವಿ ಬೈ ಡೋ ಆರ್ ಉಳಿಯುತ್ತೆ. ನೆಕ್ಸ್ಟ್ ಇದು ಗೊತ್ತಾಯ್ತಲ್ವಾ. ಫಸ್ಟ್ ಸಿನ್ಸ್ ಡೆಲ್ಟಾ ಝೆಡ್ ಟೆನ್ಸ್ ಟು ಝೀರೋ ವಿ ಹ್ಯಾವ್ ಟೂ ಪಾಸಿಬಿಲಿಟೀಸ್ ಫಾಲೋಯಿಂಗ್. ಒಂದು, ಲೆಟ್ ಡೀಟಾ ಈಸ್ ಈಕ್ವಲ್ ಟು ಝೀರೋ ತೊಗೊಂಡ್ರೆ ಡೆಲ್ಟಾ ಝೆಡ್ ಏನಾಗುತ್ತೆ, ಇ ಪವರ್ ಐ ಡೀಟಾ ಡೆಲ್ಟಾ ಆರ್ ಆಗುತ್ತೆ. ಹೆಂಗೆ ಅಂದರೆ ಇಲ್ಲಿ ನೋಡಿ, ಡೆಲ್ಟಾ ಡೀಟಾ ಝೀರೋ ತೊಗೊಂಡ್ರೆ ಇದು ಕಂಪ್ಲೀಟ್ ಝೀರೋ ಆಗುತ್ತೆ, ಇದು ಮಾತ್ರ ಉಳಿಯುತ್ತೆ, ಇ ಪವರ್ ಐ ಡೀಟಾ ಡೆಲ್ಟಾ ಆರ್ ಮಾತ್ರ ಉಳಿಯುತ್ತೆ. ಮತ್ತು ಆ್ಯಂಡ್ ಡೆಲ್ಟಾ ಝೆಡ್ ಟೆನ್ಸ್ ಟು ಝೀರೋ ಅಂದರೆ ಡೆಲ್ಟಾ ಝೆಡ್ ಅಂದರೆ ಇ ಪವರ್ ಐ ಡೀಟಾ ಡೆಲ್ಟಾ ಆರು, ಅದಕ್ಕೆ ಇ ಪವರ್ ಐ ಡೀಟಾನ ಬಿಟ್ಬಿಟ್ರೆ ನೆಗ್ಲೆಕ್ಟ್ ಮಾಡಿ ಡೆಲ್ಟಾ ಆರ್ ಆಲ್ಸೋ ಟೆನ್ಸ್ ಟು ಝೀರೋ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಏನಂದರೆ ಡೆಲ್ಟಾ ಡೀಟಾ ಜಾಗದಲ್ಲಿ ಝೀರೋ, ಡೆಲ್ಟಾ ಝೆಡ್ ಜಾಗದಲ್ಲಿ ಇ ಪವರ್ ಐ ಡೀಟಾ ಡೆಲ್ಟಾ ಆರ್, ಮತ್ತು ಡೆಲ್ಟಾ ಝೆಡ್ ಟೆನ್ಸ್ ಟು ಝೀರೋ ಜಾಗದಲ್ಲಿ ಡೆಲ್ಟಾ ಆರ್ ಟೆನ್ಸ್ ಟು ಝೀರೋ. ನೆಕ್ಸ್ಟ್ ಎಷ್ಟು, ಈಗ ನೋಡಿ ಸೇಮ್ ಅದೇ ಥರನೇ ನಾವು ತೊಗೊಂಡಿದ್ದೇನೀಗ, ಅಲ್ಲಿ ಇಲ್ಲೇ ಇದೆ ಸಾರಿ, ಲೆಟ್ ಡೆಲ್ಟಾ ಡೀಟಾ ಈಸ್ ಈಕ್ವಲ್ ಟು ಝೀರೋ ಅಲ್ವಾ. ಈಗ ಡೆಲ್ಟಾ ಆರ್ ಈಸ್ ಈಕ್ವಲ್ ಟು ಝೀರೋ, ಲೆಟ್ ಡೆಲ್ಟಾ ಆರ್ ಈಸ್ ಈಕ್ವಲ್ ಟು ಝೀರೋ, ಸೊ ದಟ್ ಇದು ನೋಡಿಕೊಂಡೆ ಬರೆಯೋಣ. ಸೊ ದಟ್ ಇಲ್ಲಿ ನೋಡಿ, ಇದು ಡೆಲ್ಟಾ ಆರ್ ಝೀರೋ ಆದರೆ ಡೆಲ್ಟಾ ಝೆಡ್ ಏನಾಗುತ್ತೆ, ಐ ಆರ್ ಇ ಪವರ್ ಐ ಡೀಟಾ ಡೆಲ್ಟಾ ಡೀಟಾ ಆಗುತ್ತೆ. ನೀಟಾಗಿ ಬರ್ಕೊಳ್ಳಿ, ಡೆಲ್ಟಾ ಝೆಡ್ ಈಸ್ ಈಕ್ವಲ್ ಟು
ಐ ಆರ್ ಇ ಪವರ್ ಐ ಡೀಟಾ ಡೆಲ್ಟಾ ಡೀಟಾ ಆಗುತ್ತೆ. ಆಮೇಲೆ ಡೆಲ್ಟಾ ಝೆಡ್ ಆ ಥರ ಆಗುತ್ತೆ. ಆ್ಯಂಡ್ ಡೆಲ್ಟಾ ಝೆಡ್ ಟೆನ್ಸ್ ಟು 0 ಇಂಪ್ಲೈ ಡೆಲ್ಟಾ ಡೀಟಾ ಟೆನ್ಸ್ ಟು 0. ನೆಕ್ಸ್ಟ್ ಏನು ಮಾಡಬೇಕು, ಇದನ್ನ ಇಕ್ವೇಷನ್ 1 ಅಂದ್ಕೊಳ್ಳಿ. ಇಕ್ವೇಷನ್ 1 ಬಿಕಮ್ಸ್ ಇದೇನಾಗುತ್ತೆ, ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ಲಿಮಿಟ್ ಡೆಲ್ಟಾ ಝೆಡ್ ಟೆನ್ಸ್ ಟು 0 ಅಂದರೆ ಡೆಲ್ಟಾ ಡೀಟಾ ಟೆನ್ಸ್ ಟು 0 ಯು ಆಫ್ ಆರ್ ಪ್ಲಸ್ ಡೆಲ್ಟಾ ಆರ್. ಇಲ್ಲಿ ಸಾರಿ, ಡೆಲ್ಟಾ ಆರ್ ಅಂದರೆ 0, ಆರ್ ಪ್ಲಸ್ 0 ಡೀಟಾ ಪ್ಲಸ್ ಡೆಲ್ಟಾ ಡೀಟಾ ಮೈನಸ್ ಯು ಆಫ್ ಆರ್ ಕಮ್ಮ ಡೀಟಾ ಹೋಲ್ ಡಿವೈಡೆಡ್ ಬೈ ಡೆಲ್ಟಾ ಝೆಡ್ ಜಾಗದಲ್ಲಿ ಈಗ ನೋಡಿ, ಡೆಲ್ಟಾ ಆರ್ ಜಾಗದಲ್ಲಿ 0 ಹಾಕಬೇಕು, ಡೀಟಾ ಪ್ಲಸ್ ಡೆಲ್ಟಾ ಡೀಟಾ ಹಂಗೆ ಇರುತ್ತೆ. ಯು ಆಫ್ ಆರ್ ಕಮೆಂಟ್ ಡೆಲ್ಟಾ ಝೆಡ್ ಅಂದ್ರೇನು, ಐ ಆರ್ ಇಲ್ಲೇ ಇದೆ ನೋಡಿ, ಐ ಆರ್ ಇ ಪವರ್ ಐ ಡೀಟಾ ಡೆಲ್ಟಾ ಡೀಟಾ. ನೆಕ್ಸ್ಟ್ ಪ್ಲಸ್ ಈಗ ನೋಡಿ ಸೇಮ್ ಐ ಇಂಟು ಇಲ್ಲಿ ಯು ಬದಲು ವಿ ಹಾಕ್ಕೊಳ್ಳಿ ಸಾಕು ಅಷ್ಟೇ. ವಿ ಆಫ್ ಹೇಳಿ ಆರ್ ಪ್ಲಸ್ 0 ಡೀಟಾ ಪ್ಲಸ್ ಡೆಲ್ಟಾ ಡೀಟಾ ಮೈನಸ್ ವಿ ಆಫ್ ಆರ್ ಕಮ ಡೀಟಾ ಹೋಲ್ ಡಿವೈಡೆಡ್ ಬೈ ಐ ಆರ್ ಇ ಪವರ್ ಐ ಡೀಟಾ ಡೆಲ್ಟಾ ಡೀಟಾ. ಇಲ್ಲೇನು ಮಾಡಬೇಕು ಹೇಳ್ತೀನಿ ನೀಟಾಗಿ ನೋಡ್ಕೊಳ್ಳಿ. ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು ನೋಡಿ, ಈ ಡೆಲ್ಟಾ ಡೀಟಾ ಬಿಟ್ಟು ಇದನ್ನ ಆಚೆ ತಗೋಬಿಡಿ. 1 ಬೈ ಐ ಆರ್ ಇ ಪವರ್ ಐ ಡೀಟಾ ಬರುತ್ತೆ. ಈಗ ಯು ವಿತ್ ರೆಸ್ಪೆಕ್ಟ್ ಟು ಡೀಟಾ ವೇರಿ ಆಗ್ತಾ ಇದೆ, ಅದಕ್ಕೆ ಇದನ್ನ ಡೋ ಯು ಬೈ ಡೋ ಡೀಟಾ ಅಂತ ಬರ್ಕೋಬೇಕು. ಪ್ಲಸ್ ಐ ಬೈ ಐ ಆರ್ ಇ ಪವರ್ ಐ ಡೀಟಾ ಡೋ ವಿ ಬೈ ಡೋ ಡೀಟಾ ಬರ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ, ಐ ಐನ ಕ್ಯಾನ್ಸಲ್ ಮಾಡಿ. ಎಫ್ ಡ್ಯಾಶ್ ಆಫ್ ಝೆಡ್ ಈಸ್ ಈಕ್ವಲ್ ಟು 1 ಬೈ ಇ ಪವರ್ ಐ ಡೀಟಾನ ಕಾಮನ್ ತೊಗೊಬಿಡೋಣ. ಉಳಿಯೋದೇನು ಈಗ ನೋಡಿ, 1 ಬೈ ಐ ಅಂದರೆ ಮೈನಸ್ ಐ ಬೈ ಆರ್ ಡೋ ಯು ಬೈ ಡೋ ಡೀಟಾ. ಇಲ್ಲಿ ನೋಡಿ ಐ ಕ್ಯಾನ್ಸಲ್ ಆದರೆ 1 ಬೈ ಆರ್ ಇ ಪವರ್ ಐ ಡೀಟಾನ ಬಿಟ್ಬಿಡಿ. 1 ಬೈ ಐ ಬದಲು ಮೈನಸ್ ಐ ಬೈ ಆರ್, ಇದು ಬಿಟ್ಟರೆ 1 ಬೈ ಐ ಆರ್ ಆಗಿರುತ್ತೆ. 1 ಬೈ ಐ ಬದಲು ಮೈನಸ್ ಐ ಬೈ ಆರ್ ಡೋ ಯು ಬೈ ಡೋ ಡೀಟಾ ಪ್ಲಸ್ 1 ಬೈ ಆರ್ ಡೋ ವಿ ಬೈ ಡೋ ಡೀಟಾ ಆಗುತ್ತೆ. ನೋಡಿ, ಇದನ್ನ ಇಕ್ವೇಷನ್ ನಂಬರ್ 3 ಅಂದ್ಕೊಳ್ಳಿ. ಇದನ್ನ ಇಕ್ವೇಷನ್ ನಂಬರ್ ಹಳೇದಿತ್ತಲ್ಲ, ಇದನ್ನ ಇಕ್ವೇಷನ್ ನಂಬರ್ 2 ಅಂದ್ಕೊಳ್ಳಿ. ನೋಡಿ, 2 ಮತ್ತು 3ನ ಕಂಪೇರ್ ಮಾಡಿ. ಇಲ್ಲೂ ಲೆಫ್ಟ್ ಹ್ಯಾಂಡಲ್ಲಿ ಎಫ್ ಡ್ಯಾಶ್ ಆಫ್ ಝೆಡ್ ಇದೆ, ಇಲ್ಲೂ ಲೆಫ್ಟ್ ಹ್ಯಾಂಡಲ್ಲಿ ಎಫ್ ಡ್ಯಾಶ್ ಆಫ್ ಝೆಡ್ ಇದೆ. ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಸೇಮ್ ಇದ್ದರೆ ರೈಟ್ ಹ್ಯಾಂಡ್ನ ಈಕ್ವಲ್ ಮಾಡ್ಬೋದು. ಅದರಲ್ಲೂ ನೋಡಿ, ಇದು 1 ಬೈ ಇ ಪವರ್ ಐ ಡೀಟಾ, ಇದು 1 ಬೈ ಇ ಪವರ್ ಐ ಡೀಟಾ ಕ್ಯಾನ್ಸಲ್ ಆಗಿಬಿಡುತ್ತೆ ಈಕ್ವಲ್ ಮಾಡಿದ್ರು. ಬರೀ ಈ ಬ್ರ್ಯಾಕೆಟ್ ಒಳಗಡೆ ಇರೋದನ್ನ ಈಕ್ವಲ್ ಮಾಡ್ಕೊಬಿಡಿ. ಇದು ಮತ್ತು ಇದನ್ನ ಈಕ್ವಲ್ ಮಾಡ್ಕೊಳ್ಳಿ. ಫ್ರಮ್ 2 and 3 ನೋಡಿ, ಬ್ರ್ಯಾಕೆಟ್ ಒಳಗಡೆ ಇರೋದೇನು, ಡೋ ಯು ಬೈ ಡೋ ಆರ್ ಐ ಇಂಟು ಡೋ ವಿ ಬೈ ಡೋ ಆರ್ ಇಸ್ ಈಕ್ವಲ್ ಟು, ಇಲ್ಲಿ ಬ್ರ್ಯಾಕೆಟ್ ಒಳಗಡೆ ಇರೋದೇನು ಮೈನಸ್ ಐ ಬೈ ಆರ್ ಡೋ ಯು ಬೈ ಡೋ ಡೀಟಾ ಪ್ಲಸ್ ಐ ಬರಲ್ಲ ಇಲ್ಲಿ, ಸಾರಿ ಇಲ್ಲಿ ಇದು ಮೈನಸ್ ಐ ಬೈ ಆರ್ ಡೋ ಯು ಬೈ ಡೋ ಡೀಟಾ, ಆಮೇಲೆ ಕರೆಕ್ಟ್ ಇದೆ ಇದು 1 ಬೈ ಆರ್, ಸಾರಿ
1 by r dou v by dou deta. ನೋಡಿ ಬ್ರ್ಯಾಕೆಟ್ ಒಳಗಡೆ ಇರೋದನ್ನ ಬರ್ಕೋಬೇಕು. ಇಲ್ಲಿ ಡೋ ಯು ಬೈ ಡೋ ಆರ್ ಪ್ಲಸ್ ಐ ಇಂಟು ಡೋ ಯು ಬೈ ಡೋ ಆರ್, ಕರೆಕ್ಟ್ ಅಲ್ವಾ? ಡೋ ಯು ಬೈ ಡೋ ಆರ್. ಇಲ್ಲಿ ಬ್ರ್ಯಾಕೆಟ್ ಒಳಗಡೆ ಇರೋದೇನು? ಮೈನಸ್ ಐ ಬೈ ಆರ್ ಡೋ ಯು ಬೈ ಡೇಟಾ ಪ್ಲಸ್ 1 by r ಡೋ ವಿ ಬೈ ಡೋ ಡೇಟಾ. ಇದು 1 by r ಡೋ ವಿ ಬೈ ಡೋ ಡೇಟಾ. ಇದನ್ನ ಈಗ ಈಕ್ವೇಟಿಂಗ್ ರಿಯಲ್ ಪಾರ್ಟ್ ಅಂತ ಬರ್ಕೋಬೇಕು. ಈಕ್ವೇಟಿಂಗ್ ರಿಯಲ್ ಪಾರ್ಟ್ ಅಂದರೆ ಐ ಬಿಟ್ಟಿರೋದು, ಐ ಇರೋದನ್ನ ತೊಗೋಬಾರ್ದು. ಇಲ್ಲಿ ಐ ಇಲ್ಲದೆ ಇರೋದು ಯಾವುದು? ಡೋ ಯು ಬೈ ಡೋ ಆರ್ ಇಸ್ ಈಕ್ವಲ್ ಟು, ಇಲ್ಲಿ ಐ ಇಲ್ಲದೆ ಇರೋದು 1 by r ಡೋ ವಿ ಬೈ ಡೋ ಡೇಟಾ. ಈಕ್ವೇಟಿಂಗ್ ಈಗ ನೋಡಿ ಅದೇ ತಾನೇ ಸಿ ಆರ್ ಈಕ್ವೇಷನ್ ಪ್ರೂವ್ ಮಾಡಿ ಅಂತಿರೋದು. ಡೋ ಯು ಬೈ ಡೋ ಆರ್ 1 by r ಡೋ ವಿ ಬೈ ಡೋ ಡೇಟಾ. ಗೊತ್ತಾಗ್ತಿದೆಯಾ? ಈಗ ಈಕ್ವೇಟಿಂಗ್ ಇಮ್ಯಾಜಿನರಿ ಪಾರ್ಟ್. ಡೋ ವಿ ಬೈ ಡೋ ಆರ್ ಐ ಬಿಟ್ಟು ಬರ್ಕೋಬೇಕು. ಇಲ್ಲೂ ಐ ಬಿಟ್ಟರೆ ಮೈನಸ್ 1 by r ಡೋ ಯು ಬೈ ಡೋ ಡೀಟಾ. ದೇರ್ ಫೋರ್ equation 4 and 5 are 4 and 5 are CR equation in polar form.